ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಪ್ಪ, ನೀನು ಈ ಪರೀಕ್ಷೆಯಲ್ಲಿ ಗೆದ್ದೇ ಗೆಲ್ತೀಯ ಅನ್ನೋದು ನಮ್ನೆಲ್ಲರನ್ನೂ ಕಾಪಾಡ್ತಾರೆ. ಸಮಯ ಮೀರ್ತಾ ಇದೆ, ಶುರುವಾಗ್ಲಿ. ಅಮ್ಮ ತಾಯಿ ತಿಪ್ಪಸುಂದ್ರಿ, ನನ್ ಗೆಳತಿ ಸೌಗಂಧಿ ಅಲ್ಲಿ ಕಾಲ್ ಮುರ್ಕೊಂಡ್ ಬಿದ್ದಿದ್ದಾಳಂತೆ. ಅವಳು ನನಗೆ ಏನೇ ಮಾಡ್ಲಿ ಅದನ್ನೆಲ್ಲ ಕ್ಷಮಿಸಿ ಅವಳನ್ನ ಮೊದ್ಲಿನಂಗ್ ಮಾಡು ತಾಯಿ. ತಪ್ಪು ಮಾಡೋದು ಸಹಜ, ಆದ್ರೆ ಕ್ಷಮಿಸ್ಬಾರ್ಬೇಕು ಮನುಜ. ಅವಳ ತಪ್ಪನ್ನ ಕ್ಷಮಿಸ್ಬಿಡು ತಾಯಿ. ಎಷ್ಟೇ ಆದ್ರೂ ಅವಳು ನನ್ ಗೆಳತಿನೇ. ಹಿರಣ್ಮಯಿ, ಅಮ್ಮ ತಾಯಿ, ನೀನೇ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ನನ್ನ ಗೆಳತಿ ಸೌಗಂಧಿನ ಕಾಪಾಡು ತಾಯಿ. ಅವಳು ತಿಳಿದೆ. ನನಗೆ ಎಲ್ಲ ಗೊತ್ತಿದೆ. ನಿನ್ನ ಗೆಳತಿ ಸೌಗಂಧಿನ ನಾನ್ ನೋಡ್ಕೋತೀನಿ. ನೀನೀಗ ಮಾಣಿಕ್ಯಲಿಂಗ ತರೋ ಸಮಯ ಬಂದಿದೆ. ಶ್ರೀಚಕ್ರ ಹೊರಗೆ ಬರೋದಕ್ಕೆ 2ನೇ ಲಿಂಗದ ಅವಶ್ಯಕತೆ ಇದೆ. ಅದಕ್ಕಾಗಿ ನೀನು ಹೊರಡಬೇಕು. ಸಿದ್ಧಳಾಗು. ನಾನಿನ್ನೂ ಮನೆ ಯಾರಿಗೂ ಹೇಳೇ ಬಂದಿಲ್ಲ. ನೀವು ಇದ್ದಕ್ಕಿದ್ದಾಗೆ ಹೊರಡ್ಬಿಡು ಅಂದ್ರೆ ನಾನು ಹೇಗೆ ಹೊರಡ್ಲಿ ತಾಯಿ? ನಿನ್ನ ಮನೆ ಚಿಂತೆ, ನಿನ್ನ ಗೆಳತಿ ಚಿಂತೆನೆಲ್ಲ ಬಿಟ್ಟು ನೀನು ಮಾಡಬೇಕಾಗಿರೋ ಕರ್ತವ್ಯದ ಮೇಲೆ ಗಮನ ಕೊಡು. ನೀನು ಮಾಣಿಕ್ಯ ಲಿಂಗವನ್ನ ತರೋವರೆಗೂ ಇಲ್ಲಿಯ ವಿಚಾರಗಳನ್ನೆಲ್ಲ ನಾನು ನೋಡ್ಕೋತೀನಿ. ಆಗ್ಲಿ ಮಹಾತಾಯಿ, ನಿನ್ನ ಆಜ್ಞೆ ಆದ್ಮೇಲೆ ಅಲ್ಲಿಗೆ ಮುಗೀತು. ಈಗ ನಾನು ಹೊರಡ್ಬೇಕಾಗಿರೋ ದಾರಿ ಯಾವುದು ತಾಯಿ? ನೀನು ಪೂರ್ವ ದಿಕ್ಕಿನ ಕಡೆ ಹೊರಟ್ರೆ ನಿನಗಲ್ಲಿ ಗಂಧರ್ವ ಕೋಟೆ ಸಿಗತ್ತೆ. ಅಲ್ಲಿಂದ ಮುಂದೆ ಮಾಣಿಕ್ಯ ಲಿಂಗವನ್ನ ಹೇಗೆ ಪಡೆಯೋದು ಅಂತ ನಿನಗೆ ಗೊತ್ತಾಗತ್ತೆ. ಹೊರಡು ಮಗಳೇ, ನಿನಗೆ ಶುಭವಾಗಲಿ.
वाराहि वैष्णवी इन्द्राणी श्यामलदुर्गे चामुण्डी नवशक्तिरूपिणि ओ माये नमः शिवे ॐ नमः शिवे ಚಾಮುಂಡಾಂಬಿಕೆ ನಮಃ ಶಿವೆ. ನೋಡಿದ್ಯಾ ತಾಯಿ, ತಂಪನ್ನೀವ ಚಂದ್ರಮನಿಗೆ ಎಂತಹ ಶಕ್ತಿ ಇದೆ ಅಂತ. ಒಂದು ಕಡೆಯಿಂದ ನೀನು ನನ್ನನ್ನು ಹಣಿಯೋದಕ್ಕೆ ಪ್ರಯತ್ನ ಪಟ್ರೆ ಇನ್ನೊಂದು ಕಡೆಯಿಂದ ಎದ್ದು ಬರುವಂತ ಶಕ್ತಿ ನನಗಿದೆ. ಶ್ರೀಚಕ್ರ ನನ್ನ ಕೈವಶವಾಗುವವರೆಗೂ ನಿನ್ನ ಮಧ್ಯೆ ಹೋರಾಟ ಹೀಗೇ ಮುಂದುವರಿಲಿ. ಯುದ್ಧದ ಆನಂದ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅಮ್ಮನವ್ರನ್ನ ಎದುರು ಹಾಕೊಂಡು ಇದುವರೆಗೂ ಯಾರಾದರೂ ಉಳಿದವರು ಇದ್ದಾರೇನ್ರಿ ವಿರೂಪಾಕ್ಷ ಶಾಸ್ತ್ರಿಗಳೇ? ಕೆಲವರಿಗೆ ಕೆಟ್ಟ ಮೇಲಾದರೂ ಬುದ್ಧಿ ಬರುತ್ತೆ. ನೀವೇನ್ರಿ ಮತ್ತೆ ಮತ್ತೆ ಅದೇ ಕೊಳಚೆ ಕೊಳದಲ್ಲಿ ಈಜಾಡ್ತೀನಿ ಅಂತೀನಿ, ಹಂದಿ ಥರ. ನಿಮ್ಮ ಕಣ್ಣು ಮುಂದೆನೇ ಇದೆಯಲ್ಲ ದೇಶಕ ಮಹಾಶಯರೇ, ನಿಮ್ಮ ಅಮ್ಮನವರ ಪವಾಡವನ್ನು ಮೀರಿ ಅವರು ಕೊಟ್ಟ ಶಾಪವನ್ನು ನಿವಾರಣೆ ಮಾಡಿಕೊಂಡಿರೋದಕ್ಕೆ ಸಾಕ್ಷಿ. ಏನಂದ್ರಿ? ಹಂದಿ. ಹಂದಿ ಕೂಡ ದಶಾವತಾರದಲ್ಲಿ ಒಂದು, ಅದು ಕೂಡ ದೇವರ ಸಮಾನ. ವರಾಹಸ್ವಾಮಿ ಕೇಳಿಲ್ವೇ ತಾವು? ತನ್ನ ಕೋರೆ ಹಲ್ಲುಗಳಲ್ಲಿ ಭೂಮಂಡಲವನ್ನೇ ಎತ್ತಿಕೊಂಡು ತಿರುಗಿಸಿದಂತಹದ್ದು. ಅಂತಹ ಯೋಗ ಸಿಕ್ಕಿದ್ರೆ ನಾನು ಹಂದಿಯಾಗೋದಕ್ಕೂ ಸಿದ್ಧವಾಗಿದ್ದೇನೆ. ಹೊಲಸು ತಿನ್ಬೇಡವೋ ಮನುಜ ಅಂತಂದ್ರೆ, ಇಲ್ಲ ನಾನು ಅದನ್ನೇ ತಿಂತೀನಿ, ನನಗೆ ಅದೇ ರುಚಿ ಅನ್ನೋರು ಏನು ಹೇಳೋಕ್ಕಾಗುತ್ತೆ? ಆಯ್ತಪ್ಪ, ನೀನು ಅದನ್ನೇ ತಿನ್ನು ಅಂತ ಬೆಳ್ಳಿ ಹರಿವಾಣ ಕೊಡಬೇಕಾಗುತ್ತೆ ಅಷ್ಟೇ. ಆಯ್ತು, ಮರ ಗಿಡಗಳು ಬೆಳೀಬೇಕು ಅಂತಂದ್ರೆ ಅದಕ್ಕೆ ಗೊಬ್ಬರವನ್ನೂ ಹಾಕ್ತೀವಿ, ಹೊಲಸನ್ನೂ ಹಾಕ್ತೀವಿ. ಕೊನೆಗೆ ಅದು ಕೊಡೋ ಫಲವನ್ನ ನಾವೆಲ್ಲರೂ ಭಕ್ಷ್ಯ ಮಾಡ್ತೀವಿ, ಸೇವಿಸ್ತೀವಿ. ಅಲ್ಲಿಗೆ ಎಲ್ಲರೂ ಹೊಲಸನ್ನೇ ತಿನ್ನೋರಲ್ವೇ? ನಾನು ಏನೇ ತರ್ಕ ಮಾಡಿದ್ರು ನಿಮ್ಮ ಹತ್ರ ಇನ್ನೊಂದು ಕುತರ್ಕ ಸಿದ್ಧವಾಗೇ ಇರುತ್ತೆ ನೋಡಿ. ಹೀಗೆಲ್ಲ ಬಾಧೆ ಪಡೋ ಬದಲು ಅಮ್ಮನವ್ರಿಗೆ ಶರಣಾಗ್ರಿ, ಮುಕ್ತಿನಾದರೂ ಸಿಗುತ್ತೆ. ದೇಶಕರೇ, ನಿಮ್ಮಲ್ಲಿ ಒಂದು ವಿಚಾರವನ್ನು ಕೇಳ್ತೀನಿ. ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿದ್ರೆ ಆಗ ನಿಮ್ಮ ಅಮ್ಮನವ್ರಿಗೆ ನಾನು ಶರಣಾಗತರಾಗ್ತೀನಿ. ಈಗ ನೀವು ಹುಟ್ಟಿದಾಗಲಿಂದ ಅಮ್ಮನವರ ಪ್ರಾರ್ಥನೆ ಮಾಡ್ಕೊಂಡ್ ಬಂದಿದ್ದೀರಿ, ಪೂಜೆ ಮಾಡ್ಕೊಂಡ್ ಬಂದಿದ್ದೀರಿ, ದಿನನಿತ್ಯವೂ ಸುಪ್ರಭಾತವನ್ನು ಹಾಡ್ತೀರಿ. ಆದ್ರೂ ಒಂದು ಹೊತ್ತಿನ ಊಟಕ್ಕೋಸ್ಕರ ದೇವಳದ ಪ್ರಸಾದವನ್ನೇ ಕಾಯ್ಬೇಕು ನೀವು. ಯಾಕೆ ಹೀಗಿಟ್ಟಿದ್ದಾರೆ ನಿಮ್ಮ ಅಮ್ಮನವರು? ಅಮ್ಮನವ್ರ ಪ್ರಸಾದ ಸಿಗೋದಕ್ಕೂ ಪುಣ್ಯ ಮಾಡಿರ್ಬೇಕ್ರಿ ವಿರೂಪಾಕ್ಷ ಶಾಸ್ತ್ರಿಗಳೇ. ನನ್ನಂಥವನಿಗೆ ಮುಕ್ತಿ ಕೊಡೋದಿಕ್ಕೆ ಅಮ್ಮನವ್ರಿಗೆ ಒಂದು ಕ್ಷಣ ಸಾಕು. ನಾನು ಹೋದ್ರೆ ನಿಮ್ಮಂಥವ್ರನ್ನ ಎಚ್ಚರಿಸೋರು ಯಾರು? ಆ ಮಹಾತಾಯಿ ಆಟ ಬಲ್ಲೋರು ಯಾರು? ಹಿರಣ್ಯಕಶಿಪುವಿನ ದುಷ್ಟತನ ನಿವಾರಿಸೋದಿಕ್ಕೆ ಅವನ ಮಗನನ್ನು ಉಳಿಸಿದ್ದ ಆ ನರಸಿಂಹಸ್ವಾಮಿ. ಹಾಗೇನೆ ನನ್ನನ್ನು ನಿಮ್ಮ ಪಾಲಿಗೆ ಉಳಿಸಿರ್ಬೋದಲ್ವಾ ಆ ಮಹಾತಾಯಿ? ಓಹೋ, ಎಲ್ಲಿಗೆ ಬಂದು ನಿಲ್ತು ನೋಡಿ ಕತೆ. ನಾನು ನಿಮ್ಮ ಪಾಲಿಗೆ ಹಿರಣ್ಯಕಶಿಪು, ನೀವು ಪ್ರಹ್ಲಾದ. ನಿಮ್ಮಿಂದ ನಾನು ಹತನಾಗ್ತೀನಿ ಅಂತ ಇಟ್ಕೊಳ್ಳಿ. ಆಮೇಲೂ ಇಲ್ಲ, ಈ ಮೇಲೂ ಇಲ್ಲ. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಇವತ್ತು ಚಂದ್ರಮನ ಸಹಾಯದಿಂದ ಉರಿಬಾಧೆಯನ್ನು ನಿವಾರಿಸ್ಕೊಂಡೆ ಅಂತ ಕೊಬ್ಬಬೇಡಿ. ಕುರಿ ಕೊಬ್ಬದಷ್ಟು ಕಟಕನಿಗೆ ಲಾಭ. ತಿನ್ನಿ ತಿನ್ನಿ, ಹೊಲಸನ್ನ ಎಷ್ಟು ತಿಂತೀರೋ ತಿನ್ನಿ. ಪಾಪ ದೇಶ, ಇವರ ಹರಿಕತೆಯನ್ನು ಕೇಳೋದಕ್ಕೆ ಬೇರೆ ಯಾರೂ ಇಲ್ಲ. ಅದಕ್ಕೆ ದಿನನಿತ್ಯ ಬಂದು ನನ್ನ ಕಿವಿನಲ್ಲಿ ಶಂಕ ಊದ್ತಾ ಇರ್ತಾರೆ.
ಇರಬೇಕು, ಇಂಥ ವಿದೂಷಕರು ಇರಬೇಕು. ಯಕ್ಷಗಾನದಲ್ಲಿ ಕೋಡಂಗಿ ವೇಷ ಇಲ್ಲದೆ ಇದ್ರೆ ಆಟಕ್ಕೆ ಕಳೆನೇ ಬರೋದಿಲ್ಲ. ಇರ್ಲಿ, ಅಪ್ಪ ತೇಜೋಮಯ ಪೂರ್ಣಚಂದ್ರ ಸ್ವಾಮಿ, ನನ್ನನ್ನು ಉರಿಬಾಧೆಯಿಂದ ಕಾಪಾಡಿದ್ದೀಯ. ನಿನಗೆ ಕೋಟಿ ಕೋಟಿ ಪ್ರಣಾಮಗಳು. ದಿನನಿತ್ಯ ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತೀನಿ. ಹೀಗೆ ನನ್ನ ಕಾದು ಕಾಪಾಡುತ್ತಪ್ಪ. ಓಂ ಸೋಮಾಯ ನಮಃ. ಓಂ ಪೂರ್ಣಚಂದ್ರ ಸ್ವಾಮಿ ನಮಃ. नित्यानन्दकरी वराभयकरी सौन्दर्यरत्नाकरी निर्धूताखिलघोरपापनिकरी प्रत्यक्षमाहेश्वरी प्रालेयाचलवंशपावनकरी काशीपुराधीश्वरी भिक्षां देहि कृपावलम्बनकरी मातान्नपूर्णेश्वरी नानारत्नविचित्रभूषणकरी ಹೇಮಾಂಬರಾಡಂಬರಿ ಮುಕ್ತಾಹಾರ ವಿಡಂಬಮಾ. ಏ ಹಿರಣ್ಮಯಿ, ಎಲ್ಲೋಗಿದೆ? ಇದ್ಕಿದ್ದಂಗೆ ಮಾಯ ಆಗೋಗ್ಬಿಡ್ತೀಯಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕ? 3 ಹೊತ್ತು ದೇವಸ್ಥಾನ ಅಂತಿರ್ತೀಯ. ಆ ಸುಂದ್ರಿನೂ ಹಾಗೆ, ಜಾಜಿನೂ ಹಾಗೆ. ವಯಸ್ಸಿನಲ್ಲಿ ನಾನು ಹಾಗೆ ಮಾಡ್ತಿದ್ನೋ ಏನೋ. ಅಮ್ಮನವ್ರ ದರ್ಶನ ಮಾಡ್ತಾ ಇದ್ರೆ ಅದರ ಆನಂದನೇ ಬೇರೆ. ಸರಿ, ಆಗ್ಲೇ ತಿಂಡಿ ಕೇಳಿದೆ ಅಲ್ವಾ? ಬಾ, ತಿಂಡಿ ಕೊಡ್ತೀನಿ. ಬೇಡ ಅಜ್ಜಿ, ನಂದಾಗಲೇ ತಿಂಡಿ ಆಗೋಯ್ತು. ಏನು ತಿಂಡಿ ಆಯ್ತಾ? ಅದೆಲ್ಲ ಆಯ್ತು? ಈ ಹೊತ್ನಲ್ಲಿ ಇನ್ನೂ ಮಂಗಳಾರತಿನೇ ಆಗಿರೋಲ್ಲ. ಪ್ರಸಾದ ಹೇಗೆ ಕೊಡ್ತಾರೆ? ಪ್ರಸಾದನೇ ಬೇಕಾ ನನಗೆ? ನೀವೇ ಇದಕ್ಕೆ ಇಟ್ಟಿರ್ತಾರಲ್ಲ, ಅದೇನೇ ಸ್ವೀಕರಿಸ್ದೆ? ಏನೇ ನೀನೇ ಅಮ್ಮನವರಾಗಿ ದೇವಸ್ಥಾನದಲ್ಲಿ ಕೂತಿದ್ಯೋ ಹೇಗೆ? ನೈವೇದ್ಯನ ನೀನ್ ಹೇಗೆ ತಿನ್ನೋಕ್ಕಾಗತ್ತೆ? ನನಗೆ ಹೊತ್ತಾಗತ್ತೆ ಅಂತ ಗೊತ್ತಾಗಿ ಅಮ್ಮನವ್ರ ನೈವೇದ್ಯದಲ್ಲೇ ನನಗೆ ಒಂದು ಪಾಲ್ ಕೊಟ್ರು. ಸರಿ ಹೋಯ್ತು. ಏನಾದ್ರೂ ಕೇಳಿದ್ರೆ ಅಮ್ಮನವ್ರನ್ನ ಮುಂದೆ ಮಾಡ್ತೀಯ. ಅಮ್ಮನವ್ರ ಹೆಸರು ಹೇಳಿದ್ರೆ ನೀನ್ ಯಾರು ಏನು ಅನ್ನೋಂಗಿಲ್ಲ, ಆಡೋಂಗಿಲ್ಲ. ನಿನಗೆ ತಿನ್ಸಿ ನಾನು ಆಮೇಲೆ ತಿನ್ನೋಣ ಅಂತ ನಿನ್ಗೋಸ್ಕರ ಕಾದು ನಾನು ಏನು ತಿನ್ಲಿಲ್ಲ. ನಿಮ್ಮ ಅಪ್ಪ ಇಲ್ಲಿ ಒಳಗಡೆ ಇದ್ದಾನಾ? ಹಿರಣ್ಮಯಿ, ಓ, ಬನ್ನಿ ಬನ್ನಿ ಬನ್ನಿ. ಏನ್ ಇಷ್ಟು ಅಪರೂಪವಾಗಿ ನಮ್ಮ ಮನೆ ಕಡೆ ಬಂದ್ಬಿಟ್ರಲ್ಲ? ಇನ್ಮೇಲೆ ನಿಜ ರೂಪದಲ್ಲಿ ಬರ್ತಾನೆ ಇರ್ತೀವಿ. ಲೋ ಬಂಗಾರಿ, ಬಂಗಾರಿ ಬಾರ ಇಲ್ಲಿ. ನೋಡಿಲ್ಲಿ ಯಾರು ಬಂದಿದ್ದಾರೆ ಅಂತ. ರಶ್ಮಿಯವ್ರ ಅಪ್ಪಮ್ಮ ಬಂದಿದ್ದಾರೆ. ಏನ್ ವಿಶೇಷತೆ? ಇಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ? ಇದನ್ನು ಒಪ್ಪಿಸ್ಕೊಳ್ಳಿ. ರಶ್ಮಿ ಅಮ್ಮನ ನಮ್ಮಪ್ಪಂಗೆ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಏಯ್, ಹೋಗೆ ಹೋಗೆ ಆಚೆ. ತಗೊಳ್ಳೆ, ಎತ್ಕೋ. ಅವತ್ತು ನಿಮ್ಮ ಮರಿ ಮೊಮ್ಮಗಳು ಹಿರಣ್ಮಯಿ ಅವ್ರ ಅಪ್ಪನಿಗೋಸ್ಕರ ನನ್ನ ಮಗಳ ಸಂಬಂಧ ಕೇಳ್ಕೊಂಡು ಬಂದಾಗ ತುಂಬ ಒರಟಾಗಿ ನಡ್ಕೊಂಡ್ಬಿಟ್ಟೆ. ಅವತ್ತು
ನನ್ನ ಬುದ್ಧಿಗೆ ಅದೇನು ಮಂಕ್ ಕೌದಿತ್ತೋ ನನಗೂ ಗೊತ್ತಿಲ್ಲ. ಆಮೇಲೆ ಏನಾಯ್ತು ಅಂತ ನಿಮಗೂ ಗೊತ್ತು. ಹಳೇದನ್ನ ಕೆಟ್ಟದನ್ನ ನಾವೆಲ್ಲ ಮರ್ತು ಬಿಡೋಣ. ನೀವು ಮರ್ತು ಬಿಡಿ. ಈಗ ವಿಷಯ ಏನು ಅಂತ ಹೇಳಿದ್ರೆ, ನನ್ನ ಮಗಳು ರಶ್ಮಿನ ನಿಮ್ಮ ಬಂಗಾರಿಗೆ ಕೊಟ್ಟು ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನ ಮಾಡ್ತಾ ಇದ್ದೀವಿ. ನಿಮ್ಮ ಪಾಲಿಗೆ ಉಳಿಸಿರ್ಬೋದಲ್ವಾ ಆ ಮಹಾತಾಯಿ? ನೀವೇನು ಯೋಚನೆ ಮಾಡಬೇಡಿಮ್ಮ. ನಾವು ಮನೆಯವರೆಲ್ಲ ಕೂತು ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ನಿಮ್ಮ ಬಂಗಾರಿ ಅಂತ ಹುಡುಗ ನಮ್ಮ ರಶ್ಮಿಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಖಾತ್ರಿ ಆಗಿದೆ. ಅದಕ್ಕೆ ನಾವೇ ಖುದ್ದಾಗಿ ನಿಮ್ಮ ಸಂಬಂಧ ಕೇಳ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಒಪ್ಕೊಳ್ಳಿ. ರಶ್ಮಿ ಅಂತವಳು ನಮ್ಮನೆ ಸೊಸೆಯಾಗಿ ಬರೋದು ನಮಗೂ ತುಂಬ ಸಂತೋಷನೇ ಕಣಮ್ಮ. ನಮ್ಮ ಹಿರಣ್ಮಯಿನ ಚಿಂತೆ ಬಿಟ್ಟು ಎಲ್ಲ ಜವಾಬ್ದಾರಿನೂ ರಶ್ಮಿಗೆ ವಹಿಸ್ಬಿಟ್ಟು ನಾನು ನಿಶ್ಚಿಂತೆಯಾಗಿ ತೀರ್ಥಯಾತ್ರೆಗೆ ಹೋಗ್ಬಿಡ್ತೀನಮ್ಮ. ತಾಯಿ, ನೀವು ಹಿರೀಕರು, ನಿಮ್ಮ ಅನುಕೂಲ ನೋಡಿಕೊಂಡು ಯಾವತ್ತು ಯಾವ ಗಳಿಗೆ ಅಂತ ನಿಶ್ಚಯ ಮಾಡಿದ್ರೆ ಅವತ್ತು ನಮ್ಮ ಮಗಳನ್ನ ನಾವು ದಾರೆ ಏರ್ಕೊಡ್ತೀವಿ. ಇದನ್ನೆಲ್ಲ ನಾವೇ ಮಾತಾಡ್ಕೊಂಡ್ರೆ ಸರಿ ಹೋಗೋದಿಲ್ಲ. ಬಂಗಾರಿನೂ ಇಲ್ಲೇ ಇದನ್ನಲ್ಲ, ಅವನ ಅಭಿಪ್ರಾಯನೂ ಒಂದು ಮಾತು ಕೇಳಿ ಬಿಡೋಣ. ಏನಪ್ಪ ಬಂಗಾರಿ, ಎಲ್ಲ ಕೇಳಿಸ್ಕೊಂಡು ಒಳ್ಳೆ ಗುಮ್ಮನ್ ಗುಸ್ಕೊಂಡಂಗೆ ನಿಂತಿದೆಯಲ್ಲ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ಬಿಡು.